बीदर पुलिस की बड़ी कामयाबी। बीदर तालुका के पोमाटांडा अलियंबर रोड ब्रिज के पास किसी अज्ञात व्यक्ति द्वारा अमित लक्ष्मण राव के उसके सर के पीछे किसी हथियार से वार करने के कारण काफी खून बहकर उसकी मृत्यु हो गई। इस मामले की जांच के दौरान पता चला कि उसकी हत्या कर दी गई। मृतक द्वारा संचालित सुजुकी एक्सेस 125 मोमपेड भी गली में पड़ी हुई मिली। इस पर खून के धब्बे भी हैं। जिला डॉग स्क्वाड फिंगरप्रिंट टीम और कलबुर्गी एफएसएल अधिकारियों ने उक्त घटनास्थल का दौरा किया और आज बीदर पुलिस परेड ग्राउंड में मीडिया को संबोधित करते हुए बीदर एसपी चंद्रबसवन्ना ने इस घटना की जानकारी दी। केपी न्यूज के लिए संवाददाता असलम खान की रिपोर्ट। ದಿನಾಂಕ 11/11/2023 ರಂದು ರಾತ್ರಿ 9 ಗಂಟೆಯಿಂದ 12/11/23 ಬೆಳಗ್ಗೆ 7 ಗಂಟೆ ಮಧ್ಯದಲ್ಲಿ ಯಾರೋ ಅಪರಿಚಿತರು ಯಾವುದೋ ಉದ್ದೇಶದಿಂದ ಬೀದರ್ ತಾಲೂಕಿನ ಪೋಮಾತಾಂಡ ಅಲಿಯಂಬರ್ ರೋಡ್ನ ಬ್ರಿಡ್ಜ್ ಬಳಿ ಒಬ್ಬ ವ್ಯಕ್ತಿ ಅಮಿತ್ ತಂದೆ ಲಕ್ಷ್ಮಣ್ ರಾವ್ ವಿಲಾಸ್ಪುರ್ ಈತನಿಗೆ ಹಣೆಯ ಮುಂಭಾಗ, ತಲೆ ಮಧ್ಯೆ ಮತ್ತು ತಲೆ ಹಿಂಭಾಗದಲ್ಲಿ ಯಾವುದೋ ಆಯುಧದಿಂದ ಹೊಡೆದು ಭಾರೀ ರಕ್ತಗಾಯ ಮಾಡಿ ಕೊಲೆ ಮಾಡಿರ್ತಾರೆ। ಈ ಮೃತ ಕೂಡ ಏನು ಚಲಾಯಿಸ್ತಾ ಇದ್ದಂಥ ಒಂದು ಸುಜುಕಿ ಎಕ್ಸೆಸ್ 125 ಅಂತ ಹೇಳಿ ಒಂದು ದ್ವಿಚಕ್ರ ವಾಹನ ಇದೆ, ಅದು ಕೂಡ ಅಲ್ಲೇ ಬಿದ್ದಿರ್ತದೆ। ಅಲ್ಲದೆ ಅದಕ್ಕೆ ಕೂಡ ಏನಂದರೆ ರಕ್ತದ ಕಲೆಗಳು ಸಹ ಕಂಡು ಬಂದಿರ್ತದೆ। ಸದರಿ ಘಟನಾ ಸ್ಥಳಕ್ಕೆ ಬೀದರ್ ಜಿಲ್ಲೆಯ ಶ್ವಾನದಳ ಮತ್ತು ಸೀನ್ ಆಫ್ ಕ್ರೈಮ್ ಆಫೀಸರ್ ಇದ್ದ ನನಗೆ ಅನ್ನಿಸ್ತು। ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಈ ಕಬ್ಬಿನ ಲಾರಿಗಳು ಏನು ಬರ್ತಾ ಇದೆ ಅದರದ್ದು ಸೈಡಲ್ಲಿ ಏನಂದರೆ ಮರೆಯಾಗಲಿಕ್ಕೆ ಅದರ ಸ್ಲೋ ಆಗಿ ಅದರ ಹಿಂದೆ ಬಂದೆ, ಅವನು ನನ್ನ ಓವರ್ಟೇಕ್ ಮಾಡಿಕೊಂಡು ಮುಂದೆ ಹೊರಟೋದ। ಆಮೇಲೆ ನಾನು ಬಂದುಬಿಟ್ಟು ಒಂದು ಪೆಟ್ರೋಲ್ ಬಂಕ್ ಬರ್ತದೆ, ಆ ಬಳಿಯಲ್ಲಿ ಏನಂದರೆ ಅಡಕ್ಕೊಂಡು ನಿಂತ್ಕೊಂಡೆ। ನನಗೇನಂದರೆ ಸ್ವಲ್ಪ ಡೌಟ್ ಇದೆ, ನನಗೇನೋ ಯಾರೋ ಏನಂದರೆ ತೊಂದರೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಅವನು ಮುಂದೆ ವ್ಯಕ್ತಪಡಿಸ್ತಾನೆ। ಸೊ ಅದನ್ನು ಏನಂದರೆ ಮಾಡೋದಲ್ಲದೆ ಅವನು ಮರುದಿವಸ ಏನು ಮಾಡ್ತಾರೆ, ಅಲ್ಲಿ ಈ CCTV ಪರಿಶೀಲನೆ ಮಾಡಲಿಕ್ಕೆ ಅಂಥೇಳಿ ಅಲ್ಲಿ CCTVಗಳಿರ್ಬೋದು, ನೋಡೋಣ ಹೋಗಿ ಯಾರು ಏನಿರ್ಬೋದು ಅಂತಲೂ ಕೂಡ ಅವನು ಸ್ವಲ್ಪ ಪ್ರಯತ್ನ ಪಟ್ಟಿದ್ದಾನೆ ಅನ್ನುವಂಥದ್ದು ತಿಳಿದು ಬರ್ತದೆ। ಸೊ ಈ ಒಂದು ಮಾಹಿತಿಯನ್ನು ಇದನ್ನು ನಾವು ಸುಳುವನ್ನು ಹಿಡ್ಕೊಂಡು ಬೆನ್ನತ್ಕೊಂಡು ಹೋದಾಗ ಅಲ್ಲಿ ಒಂದು ಡಾಬಾದಲ್ಲಿ ನಾವು ವಿಚಾರಣೆ ಮಾಡಿದಾಗ ಅವ್ರು ಹೇಳ್ತಾರೆ, ಇಲ್ಲ ಹೌದು, ಒಂದು ಏನಂದರೆ ನಿನ್ನೆ ಇಲ್ಲಿ ಒಂದು ವೆಹಿಕಲ್ ಬಂದಿತ್ತು, ಸ್ಕಾರ್ಪಿಯೋ ವೆಹಿಕಲ್ಲು, ಅದರಲ್ಲಿ ಇಬ್ಬರು ಏನಾದರೂ ಸಾಯಿಸಬೇಕು, ಕೊಲೆ ಮಾಡಬೇಕು ಅನ್ನುವಂಥದ್ದು ನಿಮಗೆ ಹೇಳ್ತಾರೆ। ಮತ್ತು 2 ಲಕ್ಷ ರೂಪಾಯಿ ಏನಾದ್ರು ಕೊಡ್ತೀನಿ ಅಂಥೇಳಿ ಅಡ್ವಾನ್ಸಾಗಿ 15,000 ರೂಪಾಯಿನೂ ಕೂಡ ಅವನಿಗೆ ಕೊಟ್ಟಿರ್ತಾರೆ ಇಟ್ಕೊಳ್ಳಿಕ್ಕೆ ಅಂತ। ಸೊ ಆದರೆ ಅವತ್ತು ಏನಂದರೆ ಈ ಯೋಜನೆ ಆವತ್ತು ಆಗೋದಿಲ್ಲ, ಅವರಿಗೆ ಮಾಡಲಿಕ್ಕೆ ಫೇಲ್ ಆಗ್ತದೆ। ಅದಾದಮೇಲೆ ಮತ್ತೆ ಏನಂದರೆ ಇವನು ವೆಂಕಟ ಗಿರಿಮಾಜೆ ಮತ್ತು ಅವನ ಮಗ ಇನ್ನೊಬ್ಬರಿದ್ದಾನೆ ಆಕಾಶ್ ಗಿರಿಮಾಜೆ ಅಂಥೇಳಿ, ಅವನನ್ನು ಏನಂದರೆ ರವಿ ಪಾಟೀಲು ಏನಂದರೆ ಮತ್ತೆ 11ನೇ ತಾರೀಕು ಏನಂದರೆ ಮುಂಜಾನೆ ಕರೆಸ್ಕೊಂಡು ಇದ್ರ ಬಗ್ಗೆ ಏನಂದರೆ ಹೇಳ್ತಾನೆ। ಹೇಳಿ ಇಲ್ಲ ಇವತ್ತು ಏನಂತಂದರೆ ಅವನನ್ನು ನಮ್ಮ ಇದಕ್ಕೆ ಕರೆಸ್ಕೊಳ್ತೀನಿ, ವಾಪಸ್ ಹೋಗಬೇಕಾದ್ರೆ ಅಥವಾ ಬರಬೇಕಾದ್ರೆ ನಿಮ್ಗೆ ಅನುಕೂಲ ನೋಡಿ, ಅವಾಗ ಏನಂತೆ ಆವಾಗ ಏನಂದರೆ ಅವನ ಮೇಲೆ ಅಟ್ಯಾಕ್ ಮಾಡಬೇಕು ನೀವು ಅಂತ। ಸೊ ಅವಾಗ